ಬಿಗ್ ಬಾಸ್ನ ಖ್ಯಾತ ತಾರಾ ಜೋಡಿ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಪವರ್ ಟಿವಿಯ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಚಂದನವನದ ಮತ್ತೊಂದು ತಾರಾ ಜೋಡಿ ದಾಂಪತ್ಯದಲ್ಲಿ ಬಿರುಕುಂಟಾಗಿದೆ. ಬಿಗ್ ಬಾಸ್ನ ಖ್ಯಾತ ತಾರಾ ಜೋಡಿ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಹಾಗಾದ್ರೆ ಯಾರದು? ಡಿವೋರ್ಸ್ ಸಲ್ಲಿಸಿದ್ದಾರೆ. ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ರ್ಯಾಪರ್ ಚಂದನ್ ಶೆಟ್ಟಿ ದಂಪತಿ. ನಿವೇದಿತಾ ಜೊತೆ ಸಹಬಾಳ್ವೆ ಮಾಡೋದನ್ನ ನಿಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಚಂದನ್ ಶೆಟ್ಟಿ. ಫ್ಯಾಮಿಲಿ ಕೋರ್ಟ್ನಲ್ಲಿ ಜೂನ್ 6ರಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದಂಪತಿಯ ಕೇಸ್ ನಂಬರ್ MC3388/2014. ನಿನ್ನೆಯಷ್ಟೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇವತ್ತು 7ನೇ ತಾರೀಕು 6ನೇ ತಾರೀಕು ಅಪ್ಲೈ ಮಾಡಿರೋದು. ಖ್ಯಾತ ತಾರಾ ಜೋಡಿ ಬಿಗ್ ಬಾಸ್ನಲ್ಲಿ ಒಂದಾಗಿದ್ರು. ಯುವ ದಸರಾದಲ್ಲಿ ಪ್ರೇಮ ನಿವೇದನೆ ಮಾಡ್ಕೊಂಡಿದ್ರು. 2020ರಲ್ಲಿ ಮದುವೆ ಆಗಿದ್ರು. 2024ರ ಜೂನ್ 6ನೇ ತಾರೀಕು ಈಗಾಗಲೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ದಂಪತಿ. ಏನಾಯ್ತೇನೋ ಗೊತ್ತಿಲ್ಲ ಬಾಳಲ್ಲಿ. ಬಿಗ್ ಬಾಸ್ನ ಮುಖಾಂತರವಾಗಿ ಪರಿಚಯ ಆಗಿದ್ದಂಥ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನುವ ನಿರೀಕ್ಷೆ ಯಾರಿಗಿರಲಿಲ್ಲ. 2019ರಲ್ಲಿ ಮದುವೆಯನ್ನು ಘೋಷಣೆ ಮಾಡಿದ್ರು. 2020ರಲ್ಲಿ ಮದುವೆ ಆದರೂ ಕೇವಲ 4 ವರ್ಷಕ್ಕೆ. ಈಗ ಸದ್ಯಕ್ಕೆ ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ಡಿವೋರ್ಸ್ ಸಲ್ಲಿಸಿದ್ದಾರೆ. ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ. ಇವರಿಬ್ಬರಿಗೂ ಕೂಡ ಒಬ್ಬರೇ ಮಹಿಳಾ ವಕೀಲರು. ಡಿವೋರ್ಸ್ಗೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಬಿಗ್ ಬಾಸ್ ಮನೆಯಲ್ಲಿ ಇವರು ಪರಿಚಯ ಆಗಿದ್ದು. ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸೀಸನ್ 5 ಸ್ಪರ್ಧಿಗಳಾಗಿದ್ದ ಚಂದನ್ ಮತ್ತು ನಿವೇದಿತಾ 2019ರಲ್ಲಿ ದಸರಾ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ರು. ಸರ್ಕಾರಿ ಕಾರ್ಯಕ್ರಮವೊಂದರಲ್ಲೇ ಪ್ರಪೋಸ್ ಮಾಡಿದ್ರು. ಅದು ವಿವಾದ ಕೂಡ ಆಗಿತ್ತು. ಸಿಕ್ಕಾಪಟ್ಟೆ ವಿವಾದವನ್ನ ಸೃಷ್ಟಿ ಮಾಡಿತ್ತು ಚಂದನ್ ಪ್ರಪೋಸಲ್. ಕುಟುಂಬದ ಒಪ್ಪಿಗೆ ಪಡೆದ 2020ರಲ್ಲಿ ಅವರು ವಿವಾಹ ಕೂಡ ಆಗಿದ್ರು. 2020ರಲ್ಲಿ ವಿವಾಹ ಆಗಿದ್ದು 2024 ಅರ್ಧ ಮಾತ್ರ. ಸೊ 3.5 ವರ್ಷ. ಇವ್ರದೊಂದು ಸಾಂಗ್ ಇದೆ, 3 ಪೆಗ್ಗಿಗೆ ತಲೆ ಗಿರಗಿರ ಅಂದಿದೆ ಅಂತ. ಅದೇ ರೀತಿಯಲ್ಲಿ 3 ವರ್ಷಕ್ಕೆ ಇವರು ಸಂಸಾರದಲ್ಲಿ ಗಿರಗಿರ ಆಗ್ಬಿಟ್ಟಿದೆ. ಸದ್ಯ ಇವರಿಬ್ಬರು ಒಪ್ಪಿಗೆಯ ಮೇರೆಗೆ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಈ ಕ್ಷಣಕ್ಕೆ ಒಂದು ರೀತಿ ಶಾಕಿಂಗ್ ಸುದ್ದಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥ ಸುದ್ದಿ. ಯಾಕಂದ್ರೆ ಇತ್ತೀಚಿನವರೆಗೂ ಕೂಡ ಬಹಳ ಚೆನ್ನಾಗೇ ಇದ್ರು. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲೂ ಕೂಡ ಹಲವು ಶೋಗಳಲ್ಲಿ ಭಾಗಿಯಾಗಿದ್ರು. ರಾಜಾರಾಣಿ ಸೇರಿದಂತೆ ಹಲವು ಶೋಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಎಲ್ಲರ ಮನ ಗೆದ್ದಿದ್ರಿ ಕಪಲ್. ಗಾಯಕ ಸಂಗೀತ ಸಂಯೋಜಕನಾಗಿದ್ದಂಥ ಚಂದನ್ ಶೆಟ್ಟಿ ಸದ್ಯ ನಾಯಕ ನಟನಾಗಿ ಬಡ್ತಿ ಪಡಿತಿದ್ದಾನೆ. ಸೂತ್ರಧಾರ ಚಿತ್ರದ ಮೂಲಕ ನಾಯಕ ನಟನಾಗಿ ಚಂದನ್ ಹೊರಹೊಮ್ಮುತ್ತಿದ್ದಾರೆ. ರಿಲೀಸ್ಗೆ ರೆಡಿ ಇದೆ ಚಂದನ್ ನಟನೆಯ ಎಲ್ಲರ ಕಾಲೆಳೆಯುತ್ತೆ ಕಾಲ. ರಾಜಾರಾಣಿ ಗಿಚ್ಚಿಗಿಲಿಜಿಲಿ ಶೋಗಳಿಂದ ನಿವೇದಿತಾ ಮನೆ ಮಾತಾಗಿದ್ರು. ನಿವೇದಿತಾ ಗೌಡ ಅವರನ್ನ ಮೊದಲಿಗೆ ಬಿಗ್ ಬಾಸ್ ಕರ್ಕೊಂಡ್ಬರಲಾಗಿತ್ತು. ಅದಾದಮೇಲೆ ಅವರು ಬೇರೆ ಬೇರೆ ಶೋಗಳಲ್ಲಿ ಭಾಗಿಯಾಗಿದ್ದರು. ಗಿಚ್ಚಿಗಿಲಿಗಿಲಿಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಸ್ಪರ್ಧೆ ನಿವೇದಿತಾ ಗೌಡ ಅವ್ರ ಕಡೆಯಿಂದ ಇತ್ತು. ಜೊತೆಗೆ ಅವೆಲ್ಲದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಇವರಿವರ ಹವಾ ಜಾಸ್ತಿ ಆಗಿತ್ತು. ಅವ್ರ ಸಂಬಂಧ ಅವ್ರ ಕುಟುಂಬ ನಿಮ್ಗೆ ಯಾಕ್ರಿ ಅಂತಂದರೆ ಇವರು ಪ್ರಪೋಸ್ ಮಾಡಿದ್ದು ಯುವ ದಸರಾದಲ್ಲಿ 2019ರ ಯುವ ದಸರಾ ವೇದಿಕೆ ಗೌರ್ಮೆಂಟ್ ಸ್ಟೇಜ್. ಅದು ಸರ್ಕಾರಿ ಕಾರ್ಯಕ್ರಮ. ಲಕ್ಷ್ಮೀನಾರಾಯಣ್ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮೀನಾರಾಯಣ್, ಬಿಗ್ ಬಾಸ್ ಮುಖಾಂತರ ಲವ್, ದಸರಾ ಕಾರ್ಯಕ್ರಮದಲ್ಲಿ ಪ್ರಪೋಸಲ್ಲು, ಮನೆಯವರ ಒಪ್ಪಿಗೆ ಇಟ್ಕೊಂಡು ಮದುವೆ, ಈಗ ಫ್ಯಾಮಿಲಿ ಕೋರ್ಟು. ಕೇವಲ 3.5 ವರ್ಷಕ್ಕೇನೆ ಇವರ ಕುಟುಂಬದಲ್ಲಿ ಇವರ ಸಂಸಾರದಲ್ಲಿ ಗಿರಗಿರ ಯಾಕೆ ಲಕ್ಷ್ಮೀನಾರಾಯಣ್? ಎಕ್ಸಾಕ್ಟ್ಲಿ ಪ್ರಣೋತ್, ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿರ್ತಕ್ಕಂಥ ಪವರ್ ಟಿವಿಯ ಇದು ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಅನ್ಬೋದು. ಇದು ಸಾಕಷ್ಟು ಜನ ಅಂದ್ಕೋಬೋದು ಅವ್ರು ಯಾರೋ ಡಿವೋರ್ಸ್ ತಗೊಂಡ್ರೆ ನಿಮ್ಗೇನ್ರಿ ಅಂತ. ಅಫ್ಕೋರ್ಸು ಸೆಲೆಬ್ರಿಟಿಗಳಾದಂಥವ್ರು ಅವರ ಲವ್ ಆದರೆ ಅಥವಾ ಅವ್ರ ಮನೆಯಲ್ಲಿ ಒಂದು ಶುಭ ಕಾರ್ಯ ಆದರೆ ಏನೇ ಆದರೂ ಸಹ ಅದನ್ನು ಫಸ್ಟು ಜನಕ್ಕೆ ತಲುಪಿಸೋದು, ಸಾರ್ವಜನಿಕರಿಗೆ ತಲುಪಿಸೋದು ಮಾಧ್ಯಮಗಳು. ಹಾಗಾಗಿ ಅವ್ರ ಲೈಫಲ್ಲಿ ಏನೇ ಆದರೂ ಅದನ್ನು ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಹಾಗಾಗಿ ಈ ಸುದ್ದಿನ ನಾವು ಕೊಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ. ಜೊತೆಗೆ ನೀವು ಹೇಳಿದಂತೆ ಎಲ್ಲವನ್ನೂ ಇವಾಗ ಸವಿಸ್ತಾರವಾಗಿ ಬ್ರೇಕಿಂಗಲ್ಲಿ ನೋಡಿದ್ದೀರ ಜನರು. ಹಾಸನ ಹಾಯ್ದ ರ್ಯಾಪರ್ ಚಂದನ್ ಶೆಟ್ಟಿ, ಮೈಸೂರು ಪೋರಿ ನಿವೇದಿತಾ ಗೌಡ ಅವರು 2018ರಿಂದ ಪರಸ್ಪರ ಪರಿಚಯ ಆಗ್ತಾರೆ. ಯಾಕಂದರೆ 2018ರಲ್ಲಿ ಬಿಗ್ ಬಾಸ್ ಸೀಸನ್ 5 ರಿಯಾಲಿಟಿ ಶೋ ನಡೆಯುತ್ತೆ. ಆ ಶೋನಲ್ಲಿ ಇಬ್ಬರು ಪರಸ್ಪರ ಪರಿಚಯ ಆಗ್ತಾರೆ, ಸ್ನೇಹಿತರಾಗ್ತಾರೆ. ಆ ಸ್ನೇಹ ಮತ್ತೆ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರ ಆಗುವಂಗಾಗುತ್ತೆ. ನಂತರ ಕದ್ದು ಮುಚ್ಚಿ ಓಡಾಡ್ತಾ ಇರ್ತಾರೆ. ಆದರೆ 2019ರಲ್ಲಿ ಮೈಸೂರಿನಲ್ಲಿ ನಡೆದಂಥ ಯುವ ದಸರಾ ಕಾರ್ಯಕ್ರಮದಲ್ಲಿ
ಪರಸ್ಪರ ಅವರಿಬ್ಬರು ಏನು ಅಂದರೆ ಮೊದಲೇ ಇವರು ಹೇಳಿರ್ತಾರೆ, ನಾನು ಈ ಥರ ಒಂದು ಇಂಪಾರ್ಟೆಂಟ್ ಇವೆಂಟ್ನಲ್ಲಿ ನಿಮಗೆ ಪ್ರಪೋಸ್ ಮಾಡ್ತೀನಿ ಅಂತ. ಅದರಂತೆ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ಅವರು ನಿವೇದಿತಾ ಅವರಿಗೆ ಪ್ರಪೋಸ್ ಮಾಡ್ತಾರೆ. ಅದು ಸಿಕ್ಕಾಪಟ್ಟೆ ಏನು ವಿವಾದ ಕೂಡ ಸೃಷ್ಟಿಸುತ್ತೆ. ಸಾರ್ವಜನಿಕ ವೇದಿಕೆಯನ್ನು ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಂಡ ಚಂದನ್ ಶೆಟ್ಟಿ ಅಂತ. ಅದಕ್ಕೆ ಅವರು ಕ್ಷಮೆ ಕೂಡ ಕೇಳ್ತಾರೆ, ನನ್ನಿಂದ ತಿಳಿದೇ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತಕ್ಕಂಥ ಮಾತನ್ನು ಚಂದನ್ ಶೆಟ್ಟಿ ಹೇಳ್ತಾರೆ. ಆದರೆ 2020ರಲ್ಲಿ ಪರಸ್ಪರ ಎರಡು ಕುಟುಂಬಗಳು ಒಂದಾಗಿ ಒಪ್ಪಿಗೆಯ ಮೇರೆಗೆ ಇಡೀ ಚಿತ್ರರಂಗ ಅದಕ್ಕೆ ಸಾಕ್ಷಿಯಾಗುತ್ತೆ. ಬಹಳ ಅದ್ಧೂರಿಯಾಗಿ ವಿವಾಹ ಮಹೋತ್ಸವವನ್ನು ನಡೆಸ್ಕೊತಾರೆ, ಪರಸ್ಪರ ಹೊಸ ಬಾಳಿಗೆ ಕಾಲಿಡ್ತಾರೆ. ಆದರೆ ಅವರು ಮದುವೆಯಾಗಿ 3.5 ವರ್ಷಗಳಲ್ಲಿ ಅವರ ದಾಂಪತ್ಯ ಜೀವನ ಬಿರುಕು ಬಿಟ್ಟಿದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಎಲ್ಲೂ ಗೊತ್ತಿರಲಿಲ್ಲ. ಯಾಕಪ್ಪ ಅಂತಂದರೆ ಕಳೆದ 4-5 ದಿವಸಗಳ ಹಿಂದೆ ಡಾಲಿ ಧನಂಜಯ ಅವರ ಇದೇ ಜೂನ್ 14 ರಿಲೀಸ್ ಆಗ್ತಾ ಇರ್ತಕ್ಕಂಥ ಕೋಟಿ ಸಿನಿಮಾದ ಪ್ರಮೋಷನ್ ಒಂದು ವಿಡಿಯೋ ಮಾಡಿದ್ದಾರೆ ಕಲರ್ಸ್ ಕನ್ನಡಗೆ. ಅವರು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಆ ಪ್ರಮೋಷನಲ್ ವಿಡಿಯೋ ಮಾಡಿದ್ದಾರೆ. ಹಾಗಿದ್ದಂಥವರು ಈ 2-3 ದಿವಸದಲ್ಲಿ ಏನಾಯಿತು ಅಂತಕ್ಕಂಥದ್ದು ನಿಜವಾಗ್ಲೂ ನಿಗೂಢ ಅನ್ಬೋದು. ನಿನ್ನೆಯಷ್ಟೇ ಅವರು ಏನು ಫ್ಯಾಮಿಲಿ ಕೋರ್ಟ್ಗೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಮ್ಯೂಚುವಲ್ ಆಗಿ ಏನು ಡಿವೋರ್ಸ್ ಸಲ್ಲಿಸೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಪ್ರೆಸೆಂಟ್ ಈಗ ಅವರು ಅಲ್ಲಿ ಮೀಡಿಯೇಷನ್ ಸೆಂಟರ್ನಲ್ಲಿ ಕೂತಿದ್ದಾರೆ. ಅವರಿಬ್ಬರನ್ನು ಸಹ ಮನವೊಲಿಸುವಂಥ ಕಾರ್ಯ ನಡೀತಾ ಇದೆ ಅಲ್ಲಿ. ಆದರೆ ಅದು ಮುಂದುವರಿಯುತ್ತಾ ಅಥವಾ ಮುರಿದು ಬೀಳುತ್ತಾ ಅಂತಕ್ಕಂಥದ್ದನ್ನು ನಿರೀಕ್ಷಿಸಬೇಕಾಗುತ್ತೆ. ನಾವು ಕೇಸ್ ನಂಬರ್ ಕೂಡ ಇಲ್ಲಿ ಸ್ಪಷ್ಟನೆ ಪಡಿಸ್ತಾ ಇದ್ದೀವಿ. ಕೇಸ್ ನಂಬರ್ MC3388/2024 ಅಂತಕ್ಕಂಥದ್ದು. ಅಂದರೆ ಸೆಲೆಬ್ರಿಟಿಗಳು ಅಂದರೆ ಅವರು ಏನು ಪರಸ್ಪರ ಅವ್ರ ಮಧ್ಯೆ ಪ್ರೇಮ ಆದಾಗ ಅಥವಾ ಅವರು ಎಂಗೇಜ್ಮೆಂಟ್ ಆದಾಗ, ಅವರು ಮದುವೆ ಆದಾಗ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಅವರು ದೂರ ಆಗಬೇಕು ಅಂದಾಗ ನಿಜಕ್ಕೂ ಅವರ ಅಭಿಮಾನಿಗಳಿಗೆ ದೊಡ್ಡ ಆತಂಕ ಮೂಡಿಸುತ್ತೆ. ಅಫ್ಕೋರ್ಸು ರ್ಯಾಪರ್ ಚಂದನ್ ಶೆಟ್ಟಿ ಕೂಡ 0 ಇಂದ ಹೀರೋ ಆದಂಥವರು. ಧ್ರುವ ಸರ್ಜಾ ಅವ್ರಿಗೆ ತುಂಬ ಆಪ್ತರು, ಜೊತೆಗೆ ಸಾಲು ಏನು ಕನ್ನಡ ರ್ಯಾಪ್ ಸಾಂಗ್ಗಳನ್ನು ಮಾಡಿದಂಥವ್ರು. ಅವರ ಒಂದೊಂದು ಸಾಂಗ್ ಕೂಡ ಏನು ಪಡ್ಡೆ ಹುಡುಗರ ಮನ ತಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಸಾಂಗ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದ್ದಾವೆ. ಜೊತೆಗೆ ಅವರು ಸಂಗೀತ ನಿರ್ದೇಶಕರಾಗಿಯೂ ಕೂಡ ಗುರುತಿಸ್ಕೊಂಡಿದ್ರು. ಇತ್ತೀಚೆಗಷ್ಟೇ ಒಂದು 2-3 ಸಿನಿಮಾಗಳನ್ನು ಮಾಡಿ ನಾಯಕ ನಟನಾಗಿಯೂ ಕೂಡ ಬಡ್ತಿ ಪಡಿತಾ ಇದ್ದಾರೆ. ಅವರ ನಟನೆಯ ಸೂತ್ರಧಾರಿ ಇರ್ಬೋದು, ಎಲ್ಲರ ಕಾಲ ಎಳೆಯುತ್ತೆ ಕಾಲ ಇರ್ಬೋದು, ಈ 2 ಸಿನಿಮಾಗಳು ರಿಲೀಸ್ ಹಂತದಲ್ಲಿದ್ದಾವೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಏನು ವೈವಾಹಿಕ ಜೀವನದಲ್ಲಿ ಒಂದು ಬಿರುಕು ಮೂಡಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಪ್ರಣೋದ್, ಲಕ್ಷ್ಮೀನಾರಾಯಣ್, ನಾವು ಅಂಬರೀಷ್ ಜೋಡಿ, ವಿಷ್ಣುವರ್ಧನ್ ಜೋಡಿ, ಅಣ್ಣ ಅವ್ರ ಕುಟುಂಬ, ಪುನೀತ್ ರಾಜ್ಕುಮಾರ್ ಮತ್ತು ಅವರ ಪತ್ನಿ, ಇವರೆಲ್ಲ ಕರ್ನಾಟಕಕ್ಕೆ ಒಂದು ರೀತಿ ದಾರಿದೀಪ ಆಗಿರುವಂಥ ಜೋಡಿ. ಅಟ್ಲೀಸ್ಟ್ ಸಂಸಾರ ಅಂತಂದ್ರೆ ಹೇಗಿರಬೇಕು, ಏಳು ಬೀಳ್ನಲ್ಲಿ ಯಾವ ರೀತಿ ನಾವು ಜೊತೆಗಾಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂತಹ ಸಿನಿ ಅಥವಾ ತಾರಾ ಜೋಡಿಗಳು. ಅವರೆಲ್ಲರ ಉದಾಹರಣೆಗಳನ್ನು ಇಟ್ಕೊಂಡಿರುವಂಥ ನಮ್ಮ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಅನ್ನೋದೇ ಟ್ರೆಂಡ್ ಆಗಿ ಹೋಯ್ತಾ? ಯಾಕೆ ಈ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಯಾಕೆ ಈ ಕುಟುಂಬ ಅಥವಾ ಇದೆಲ್ಲ ದೂರ ಆಗೋದಕ್ಕೆ ರೀಸನ್ಗಳೇ ಇಲ್ಲದೆ ಆಗೋಯ್ತಾ? ಪರಸ್ಪರ ಒಪ್ಪಿಗೆ ತಗೊಂಡು ಹೊರಗಡೆ ಬರೋ ಹಾಗೆ ಯಾಕೆ ನಮ್ಮ ಸಿನಿಮಾ ಅಥವಾ ತಾರೆಯರು ಈ ರೀತಿ ಮೆಸೇಜ್ಗಳನ್ನು ಕೊಡ್ತಿದ್ದಾರೆ? ಸಮಾಜಕ್ಕೆ ಮಾರಕ ಅಲ್ವಾ ಇದು? ಪ್ರಣೋತ್, ಅಂದರೆ ರೀಸೆಂಟಾಗಿ ಬಂದಂಥ ಒಂದಷ್ಟು ಸರ್ವೆಗಳನ್ನು ನಾವು ಅವಲೋಕಿಸೋದಾದರೆ ಆ ಸರ್ವೆಗಳ ಪ್ರಕಾರ ಹೇಳುತ್ತೆ, ಇತ್ತೀಚೆಗೆ ಪರಸ್ಪರ ಪ್ರೀತಿಸಿ ಮ್ಯೂಚುವಲ್ ಆಗಿ ಪರಸ್ಪರ ಪ್ರೀತಿಸಿ ಮದುವೆ ಆದಂತಹ ಏನು ಜೋಡಿಗಳೇ ಜಾಸ್ತಿ ಡಿವೋರ್ಸ್ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಅದು ಈಗ ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಬೆಳೆದಿರೋದ್ರಿಂದ ಪರಸ್ಪರ ಸಣ್ಣ ಇದಕ್ಕೂ ಒಂದು ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಅದನ್ನು ಹೊಂದಿಸಿಕೊಂಡು ಮುಂದುವರೆದ್ರೆ ಮಾತ್ರ ಜೀವನ ಸಹಬಾಳ್ವೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಈ ಥರದ ಒಂದು ಅಂತ್ಯ ಆಗಬೇಕಾಗುತ್ತೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ನೀವು ಒಂದಷ್ಟು ನಿದರ್ಶನಗಳನ್ನು ಕೊಟ್ರಿ. ಅಂಬರೀಷ್ ಅವರು ಇರ್ಬೋದು, ಯಶ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಅವರೆಲ್ಲ ನಿಜಕ್ಕೂ ಆದರ್ಶ ದಂಪತಿಗಳು. ಆದರೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಯಂಗ್ಸ್ಟರ್ಸು ಅದನ್ನು ಹೊಂದ್ಕೊಂಡು ಹೋಗ್ತಕ್ಕಂಥ ಇದು ತುಂಬ ಕಡಿಮೆ ಅಂತ ಹೇಳ್ಬೋದು. ನಾವು ಸಿನಿಮಾ ಸ್ಟೈಲಲ್ಲೇ ಹೇಳ್ಬೇಕಂದ್ರೆ ರೀಸೆಂಟಾಗಿ ಹೊಂದಿಸಿ ಬರೀರಿ ಅಂತಕ್ಕಂಥ ಒಂದು ಸಿನಿಮಾ ಬಂತು. ಆ ಸಿನಿಮಾ ನೋಡಿದ್ರೆ ಬಹುಶಃ ಎಲ್ಲರಿಗೂ ಅರ್ಥ ಆಗುತ್ತೆ, ಜೀವನ ಅಂತಕ್ಕಂಥದ್ದು ಹೊಂದಿಸ್ಕೊಂಡು ಹೋದರೆ ಮಾತ್ರ ಅದು ಜೀವನ ಆಗುತ್ತೆ. ಇಲ್ಲ ಅಂತಂದರೆ ಯಾರೂ ಅಂದರೆ ಜಯಂತ್ ಕಾಯ್ಕಿಣಿ ಅವರು ಒಂದು ಬ್ಯೂಟಿಫುಲ್ ಕೋಟೇಶನ್ ಹೇಳ್ತಾರೆ, ಹೇಳಿ ಮಾಡಿಸಿದಂಥ ಜೊತೆ ಚಪ್ಪಲಿಯಲ್ಲಿ ಕೂಡ ಸಿಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಫ್ಕೋರ್ಸು 2 ಚಪ್ಪಲಿ ನಾವು 2 ಕಾಲಿಗೆ ಹಾಕ್ತಾ ಇರ್ತೀವಿ, ಆದರೆ ಅವು ಎಕ್ಸಾಕ್ಟಾಗಿ ಒಂದು ಎಷ್ಟಿದೆಯೋ ಇನ್ನೊಂದು ಕೂಡ ಅಷ್ಟೇ ಇರಲ್ಲಂತೆ. ಅದರಲ್ಲಿ ಕೂಡ ಒಂದು ಸಣ್ಣ ವೇರಿಯೇಷನ್ ಇರುತ್ತೆ ಅಂತಕ್ಕಂಥ ಒಂದು ಕೊಟೇಶನ್ ಹೇಳಿದ್ದಾರೆ. ಅದೆಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ನೋಡಿದಾಗ ಜೀವನದಲ್ಲಿ ನಾವು ಪರಸ್ಪರ ಹೊಂದಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇದರ ಒಂದು ಸಾರಾಂಶ ಅಂತ ಹೇಳ್ಬೋದು. ಪ್ರಣೋತ್, ರೈಟ್. ಈಗ ಚಂದನ್ ಶೆಟ್ಟಿ ಅವರ ವಿಚಾರದಲ್ಲಿ ಏನಾದರೂ ಕ್ಲಾರಿಟಿ ಇದೆಯಾ? ಯಾಕೆ ಏನು? ಯಾಕಂದರೆ ನೀವೇ ಹೇಳಿದ್ರಿ ಕೋಟಿ ಸಿನಿಮಾ ಮೊನ್ನೆ ಅದರ ಟ್ರೈಲರ್ ಲಾಂಚ್ ಆಗಿತ್ತು. ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ತೆರೆಗೆ ಬರುವಂಥ ಸಂದರ್ಭ ಇದೆ. ಅದಕ್ಕೊಂದು ವಿಶ್ ಮಾಡಿದ್ದಾರೆ, ಮೊನ್ನೆವರೆಗೂ ಚೆನ್ನಾಗಿದ್ದಾರೆ, 6ನೇ ತಾರೀಕು ಬಂದು ಹಿಂಗೆ ಅಪ್ಲೈ ಮಾಡ್ಕೊತಾರೆ, ಅರ್ಜಿ ಹಾಕೋತಾರೆ ಅಂತಂದರೆ ಒಂದು ಪ್ರಮುಖವಾಗಿ ಏನಾದರೂ ದೊಡ್ಡ ಕಾರಣ ಇರಬೇಕು.
ಕಾರಣಗಳ ಒಂದು ನಾವೇನಾದರೂ ನೋಡಕ್ಕೆ ಹೋದರೆ ಲಕ್ಷ್ಮೀನಾರಾಯಣ್, ಗಿಚ್ಚುಗಿಲಿಗಿಲಿ ಶೋನಲ್ಲಿ ಇತ್ತೀಚೆಗೆ ಇವರು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಿದ್ದಾರೆ ನಿವೇದಿತಾ ಗೌಡ. ಅದರಲ್ಲಿ ಅವ್ರಿಗೊಂದಿಷ್ಟು ಹ್ಯೂಮಿಲೇಷನ್ನು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾಲೆಳೆಯೋದಾಗಿರ್ಬೋದು, ಅವರ ಕನ್ನಡವನ್ನು ಹೀಯಾಳಿಸೋದಾಗಿರ್ಬೋದು, ಈ ರೀತಿಯ ಬೆಳವಣಿಗೆಗಳೇ ಈ ದಾಂಪತ್ಯದ ಬಿರುಕಿಗೆ ಕಾರಣ ಆಗಿರಬಹುದಾ? ಅಂದರೆ ಸಿನಿಮಾ ಅಥವಾ ಹೊರ ಜಗತ್ತಿಗೆ ಹೋಗೋದೇ ಇವರ ಜೀವನದಲ್ಲಿ ಮುಳುವಾಗಿದೆಯಾ, ಹೇಗೆ? ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ, ಆದರೆ ಚಂದನ್ ಶೆಟ್ಟಿ ಅವರು ಕೂಡ ನನಗೂ ಆಪ್ತರು. ಆದರೆ ಅವರು ಮದುವೆ ಆದ ನಂತರದ ದಿನಗಳಲ್ಲಿ ನಿವೇದಿತಾ ಗೌಡ ಅವರು ಸಿನಿಮಾ ರಂಗದಲ್ಲಿ ತೊಡಗಿಸ್ಕೋಬಾರ್ದು ಅಂತಕ್ಕಂಥದ್ದು ಒಂದು ಕಂಡೀಷನ್ ಇತ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಮದುವೆ ಆದ ಬಳಿಕ ನಿವೇದಿತಾ ಗೌಡ ಅವರು ಏರ್ ಹೋಸ್ಟೆಸ್ ಆಗಿ ಒಂದಷ್ಟು ದಿನ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ, ವಿಮಾನಗಳಲ್ಲಿ ಕೆಲಸ ಮಾಡ್ತಾರೆ. ಅದ್ಯಾಕೋ ಗೊತ್ತಾಗಲ್ಲ, ಅವ್ರಿಗೆ ಆ ಕೆಲಸ ಸರಿ ಹೊಂದಲ್ಲ ಏನೋ ಗೊತ್ತಿಲ್ಲ. ಇಮಿಡಿಯೇಟ್ ಅದರಿಂದ ವಾಪಸ್ ಬರ್ತಾರೆ. ರೀಲ್ಸ್ಗಳಲ್ಲಿ ತುಂಬ ಆ್ಯಕ್ಟಿವ್ ಆಗ್ತಾರೆ. ಅಂದರೆ ನಿವೇದಿತಾ ಗೌಡ ಅವರು ಒಂದಷ್ಟು ಶೋಗಳಲ್ಲಿ ಕಾಣಿಸ್ಕೊತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೀಲ್ಸ್ಗಳ ಮೂಲಕ ಜನಕ್ಕೆ ತುಂಬ ಹತ್ತಿರ ಆಗಿದ್ದರು. ಚಂದನ್ ಶೆಟ್ಟಿ ಅವರ ವೈಫ್ ಅನ್ನೋ ಕಾರಣಕ್ಕೆ ತುಂಬ ಹತ್ತಿರ ಆಗಿದ್ದರು. ಆದರೆ ಅವರು ರೀಲ್ಸ್ ಮಾಡೋದ್ರ ಮೂಲಕ, ಅಂದರೆ ಚಂದನ್ ಶೆಟ್ಟಿ ಅವರ ಅತ್ತೆ ಕೂಡ ರೀಲ್ಸಲ್ಲಿ ಭಾಗಿಯಾಗ್ತಿದ್ರು. ಸಾಕಷ್ಟು ರೀಲ್ಸ್ಗಳು ಅದಕ್ಕೆ ಸಾಕ್ಷಿಯಾಗಿದ್ದಾವೆ ಅನ್ಬೋದು. ತುಂಬ ಚೆನ್ನಾಗಿದ್ರು. ಅವರು ಜಕ್ಕೂರಲ್ಲಿ ಒಂದು ಫ್ಲ್ಯಾಟ್ ಕೂಡ ಮಾಡಿದ್ರು. ಕಾರಣಾಂತರಗಳಿಂದ ಜಕ್ಕೂರನ್ನು ತೊರೆದು ರೀಸೆಂಟಾಗಿ ನಾಗರಬಾವಿಗೆ ಶಿಫ್ಟ್ ಆಗಿದ್ರು. ನಾಗರಬಾವಿಯಲ್ಲಿ ತುಂಬ ಚೆನ್ನಾಗಿದ್ರು. ಖಾಸಗಿ ಕಾರ್ಯಕ್ರಮಗಳಲ್ಲಿರ್ಬೋದು ಅಥವಾ ಸಿನಿಮಾ ಶೋಗಳಲ್ಲಿರ್ಬೋದು ಅಥವಾ ಯಾವುದಾದ್ರೂ ಸ್ಪೆಷಲ್ ಸಿನಿಮಾ ಪ್ರೀಮಿಯರ್ ಶೋಗಳಿರ್ಬೋದು, ಈ ಥರ ಎಲ್ಲೇ ಏನೇ ಕರೆದ್ರು ಸಹ ಇಬ್ಬರು ಒಟ್ಟಿಗೆ ಬರ್ತಾಯಿದ್ರು, ನಗ್ನಗ್ತಾ ಇರ್ತಿದ್ರು, ಎಲ್ಲರ ಜೊತೆ ಚೆನ್ನಾಗಿ ಬೆರೀತಾ ಇದ್ರು. ಇನ್ನು ಸೂತ್ರಧಾರ ಸಿನಿಮಾದ ಏನು ಫಸ್ಟ್ ಲುಕ್ ಲಾಂಚ್ ಟೈಮಲ್ಲೂ ಅಥವಾ ಟೀಸರ್ ಲಾಂಚ್ ಟೈಮಲ್ಲೂ ಕೂಡ ನಿವೇದಿತಾ ಗೌಡ ಅವರು ಕೂಡ ಚಂದನ್ ಶೆಟ್ಟಿ ಅವರಿಗೆ ಸಾಥ್ ಕೊಟ್ಟಿದ್ರು. ನಾನೇ ಅವರಿಬ್ಬರನ್ನು ನಿಲ್ಲಿಸಿ ಒಟ್ಟಿಗೆ ಮಾತಾಡಿಸುವಂಥ ಒಂದು ಕಾರ್ಯ ಕೂಡ ಮಾಡಿದ್ದೆ. ಆದರೆ ಇತ್ತೀಚೆಗೆ ಅವರ ಏನು ಮನಸ್ಥಿತಿಗಳು ಪರಿಸ್ಥಿತಿಗಳು ಯಾವ ರೀತಿ ಇದೆಯೋ ಗೊತ್ತಿಲ್ಲ, ಮೋಸ್ಟ್ಲಿ ಬದಲಾಗಿದೆ. ಹಾಗಾಗಿ ಅವರು ಸಾಕು ನಮ್ಮ ಸಹಬಾಳ್ವೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅನಿಸುತ್ತೆ. ಪ್ರಣೋದ್, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಹೆಚ್ಚಿನ ಮಾಹಿತಿಗಾಗಿ. We'll be right back.